ಯಾರು ಬಂದು ಹೊಗಳ್ಬಿಟ್ರು ಸಿಂಹರಾಶನ ತಗೋಬಿಡೋಣ, ಒಳ್ಳೇದಾಗ್ಬಿಡುತ್ತೆ, ಒಳ್ಳೆ ರೇಟ್ ಆಗ್ಬಿಡುತ್ತೆ ಅಂದ್ರೆ ತಗೋಬಿಡ್ತಾರೆ. ಇವ್ರಿಗೆ ಜಾತಕದಲ್ಲಿ ಕುಜ ಏನಾದ್ರೂ ಚೆನ್ನಾಗಿಲ್ಲ, ಅತ್ಯಂತ ದುಃಖವನ್ನ ಕೊಡ್ತಾನೆ, ಅಶಾಂತಿಯನ್ನ ಕೊಡ್ತಾನೆ, ಅಭಿವೃದ್ಧಿಯನ್ನ ಕೊಡಲ್ಲ. ಮನೆಗೆ ಹೋದ್ಮೇಲೆ ಇವ್ರ ಜಾಗ ಇದೆಯಲ್ಲ, ಇವರ ಜಮೀನು ಸರ್ಪ ಸಂಚಾರ ಇರುತ್ತೆ, ಮುನೇಶ್ವರ ಸಂಚಾರ ಇರುತ್ತೆ. ಶ್ರೀ ಗುರುಭ್ಯೋ ನಮಃ. ಮಾಯಿಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ವಾಸ್ತು ಪುರುಷಾಯ ವಿದ್ಮಹಿ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನ ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವಾಸ್ತುವಿಜ್ಞಾನ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಅದರ ಜೊತೆಗೆ ಇದೇ ಜುಲೈ 12ನೇ ತಾರೀಕು ಬೆಳಗ್ಗೆ 9ರಿಂದ ಸಂಜೆ 5:30ವರೆಗೆ ನಿಗೂಢ ಪ್ರಶ್ನಶಾಸ್ತ್ರ ತರಗತಿಯನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ತಾಂಬೂಲ ಶಾಸ್ತ್ರ, ಕವಡೆ ಶಾಸ್ತ್ರ, ರಮಲ ಶಾಸ್ತ್ರ, ಶಕುನ ಶಾಸ್ತ್ರ, ಪಂಚಾಂಗ ಪ್ರಶ್ನ, ಹೀಗೆ ಅನೇಕ ವಿಧವಾಗಿರುವಂತಹ ಪ್ರಶ್ನಾ ಭಾಗವನ್ನು ಕಲಿಸ್ಕೊಡ್ತಾ ಇದ್ದೇವೆ. ಯಾರಿಗೆಲ್ಲ ಆಸಕ್ತಿ ಇದೆ ಇದನ್ನು ಕಲಿಯುವಂಥದ್ದು ದಯವಿಟ್ಟು ನೀವು ಸಂಪರ್ಕವನ್ನು ಮಾಡಿ. ಜೊತೆಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೇನೆ. ಕಾರ್ಯಕ್ರಮಕ್ಕೆ ನಮ್ಮ ಹರ್ಷ ಅವ್ರನ್ನ ಇನ್ವೈಟ್ ಮಾಡೋಣ. ಹರ್ಷ ನಮಸ್ತೆ. ಗುರುಜಿ ನಮಸ್ತೆ. ಚೆನ್ನಾಗಿದ್ದೀರಾ ಹರ್ಷ? ಚೆನ್ನಾಗಿದ್ದೀನಿ ಗುರುಜಿ. ಈಗ ಇವತ್ತು ಅನೇಕ ಪ್ರಶ್ನೆಗಳ ಬಗ್ಗೆ ಮಾತಾಡೋಣ ಅಂತಂದೆ. ಹಾಗಾದ್ರೆ ಈ ವಾಸ್ತು ಬಗ್ಗೆ ನಿಮ್ಗಿರುವಂತಹ ಪ್ರಶ್ನೆಗಳ ಬಗ್ಗೆ ಇವತ್ತು ಮಾತಾಡೋಣ. ಕಳೆದ ಸಂಚಿಕೆಯಲ್ಲಿ ಕಟಕ ರಾಶಿಯವರು ಯಾವ ದಿಕ್ಕಲ್ಲಿ ತಗೊಂಡ್ರೆ ಒಳ್ಳೇದು, ಅವ್ರಿಗೆ ಯಾವಾಗ ದಶಾಬಲ ಬರುತ್ತೆ, ಯೋಗ ಬರುತ್ತೆ, ಮನೆ ಕಟ್ಟ ಯೋಗ ಯಾವ ವಯಸ್ಸಲ್ಲಿ ಬರುತ್ತೆ ಅಂತೆಲ್ಲ ತಿಳಿಸ್ಕೊಟ್ಟಿದ್ರಿ. ಹೀಗಾಗಿ ಸಿಂಹರಾಶಿಯವರು ಯಾವ ವಯಸ್ಸಲ್ಲಿ ಅವ್ರಿಗೆ ಆ ಯೋಗ ಬರುತ್ತೆ, ಅವ್ರು ಎಂಥ ಭೂಮಿ ತಗೊಬೇಕು, ಅವರು ಯಾವ ಕಡೆ ದಿಕ್ಕಲ್ಲಿ ತಗೊಂಡ್ರೆ ಒಳ್ಳೇದು ಗುರುಜಿ ತಿಳಿಸ್ಕೊಡಿ. ನೋಡಿ, ಎಷ್ಟು ರಾಶಿಗಳ ಬಗ್ಗೆ ಮಾತಾಡ್ತಾ ಹೋದ್ರೆ ಎಷ್ಟೊಂದು ಡಿಟೇಲ್ ಆಗಿರುವಂತ ವಿಚಾರಗಳನ್ನ ನಾವು ಹೇಳ್ಬೋದು. ಅದಕ್ಕೆ ಯಾವಾಗ್ಲೂ ನಮ್ಮ ಸಂಚಿಕೆಗಳಲ್ಲಿ ನಮ್ಮ ವೀಕ್ಷಕರಿಗೆ ಅನುಕೂಲ ಆಗ್ಬೇಕು, ಅದರಿಂದ ಅವರಿಗೆ ಉಪಯೋಗ ಆಗ್ಬೇಕು ಅಂತ ವಿಚಾರಗಳನ್ನ ತಿಳಿಸೋಣ. ಸಿಂಹರಾಶಿಯವರು ಇದಾರಲ್ಲ, ಇವ್ರೊಂಥರ ರಾಜನ್ ತರ ಇವ್ರು. ಇವ್ರಿಗೆ ಆಸೆನೂ ದೊಡ್ಡದು, ಕಟ್ಟಿದ್ರೆ ಬಂಗ್ಲೆನೇ ಕಟ್ಬೇಕು ನಾನು ಅಂತ ಕಾಂಪ್ರಮೈಸ್ ಆಗಲ್ಲ ಇವ್ರು. ಸ್ವಲ್ಪ 20-30 ತಗೊಳಕ್ ಹೋಗಿರ್ತಾರೆ, 30-40 ಖರೀದಿ ಮಾಡ್ತಾರೆ, 30-40 ಅಂತ ಹೋಯ್ತಾರೆ, 60-40 ಹೋಗ್ತಾರೆ. ಇಲ್ಲ ಸಿಂಗಲ್ ಫ್ಲೋರ್ ಕಟ್ಟಣ ಅಂತ ಹೋಗ್ಬಿಟ್ಟು ಮೇಲೊಂದ್ ಮನೆ ಕಟ್ತಾರೆ. ಅಂದ್ರೆ ಇವ್ರದ್ದು ಏನಂದ್ರೆ ಹೋರಾಟ ಮನೋಭಾವ. ಬಾಗ್ರು ಅದೇನಾಗತ್ ನೋಡೋಣ, ಮಾಡೇ ಬಿಡೋಣ ಅನ್ನುವಂತ ಹೋರಾಟ ಮನೋಭಾವ ಇರ್ತದೆ. ಸ್ವಲ್ಪ ಮೊಂಡತನ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಆಕ್ಚುಲಿ ಗುಡ್, ಆದ್ರೆ ಎಲ್ಲ ಟೈಮು ಇದು ವರ್ಕ್ ಆಗಲ್ಲ. ಆಯ್ತಾ? ಮತ್ತೆ ಇವ್ರಿಗೆ ಹೆಂಗೆ ಅಂತಂದ್ರೆ ಇವ್ರಿಗೆ ಫೈಟ್ ಮಾಡ್ಬಿಟ್ಟು ಕೂಡ ಅದನ್ನ ಮಾಡಿಸ್ಕೊಳ್ಳೋದು ಗೊತ್ತಿರುತ್ತೆ. ಜೊತೆಗೆ ನಾನೊಂದು ಪರ್ಸನಲ್ ಸಜೆಷನ್ ಅಂದ್ರೆ, ದಯವಿಟ್ಟು ನೀವು ಯಾವುದೇ ಲಿಟಿಗೇಷನ್ ಪ್ರಾಪರ್ಟಿಗಳಿಗೆ ಹೋಗ್ಬೇಡಿ. ಯಾರು ಬಂದು ಹೊಗಳ್ಬಿಟ್ರು ಸಿಂಹರಾಶಿ ಅಣ್ಣ ತಗೋಬಿಡೋಣ, ಒಳ್ಳೇದಾಗ್ಬಿಡುತ್ತೆ, ಇದರಿಂದ ಚೆನ್ನಾಗ್ ಆಗ್ಬಿಡುತ್ತೆ, ಮತ್ತೆ ಇದೊಂಚೂರ್ ಪ್ರಾಬ್ಲಮ್ ಇದೆ ಅಣ್ಣ, ಸಾಲ್ವ್ ಮಾಡ್ಕೊಬಿಟ್ರೆ ಒಳ್ಳೆ ರೇಟ್ ಆಗ್ಬಿಡುತ್ತೆ ಅಂದ್ರೆ ತಗೋಬಿಡ್ತಾರೆ ಇವ್ರು. ಅದೇನಾಯ್ತು ನೋಡೋಣ ಅಂತ, ಆಮೇಲೆ ನೋಡೋಣ ಅಂತ. ಆತರ ಮಾಡಕ್ ಹೋಗ್ಬೇಡಿ ನೀವು. ಆತರ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಈ ಸಿಂಹರಾಶಿಯವ್ರಿಗೆ 31ನೇ ವಯಸ್ಸಿಗೆ ಗೃಹ ನಿರ್ಮಾಣ ಯೋಗ ಬರುತ್ತೆ. ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಅರ್ಜೆಂಟ್ ಮಾಡಬೇಡಿ. ಯಾಕಂದ್ರೆ ನಿಮ್ಗೆ ಆದ ಒಂದಷ್ಟು ಜವಾಬ್ದಾರಿಗಳಿರುತ್ತೆ. ಫಸ್ಟ್ ಈ ಸಿಂಹರಾಶಿಯವ್ರಿಗೆ ನನ್ನ ಪರ್ಸನಲ್ ಸಜೆಷನ್ ಏನಂದ್ರೆ, ಜವಾಬ್ದಾರಿಗಳನ್ನು ಮುಗಿಸ್ಕೊಳ್ಳಿ. ಜವಾಬ್ದಾರಿಗಳು ಇರುವಾಗಲೇನೆ ನೀವು ಗೃಹ ನಿರ್ಮಾಣಕ್ಕೆ ಕೈ ಹಾಕ್ಬಿಡಿ. ನೋಡಿ, ಈ ಸಿಂಹರಾಶಿಯವ್ರಿಗೆ 31ನೇ ವಯಸ್ಸಿಗೆ ಗೃಹ ನಿರ್ಮಾಣ ಅಥವಾ ನಿವೇಶನ ಖರೀದಿ ಮಾಡುವಂತ ಯೋಗ ಬಂದ್ರೆ 34, 37, 38, 42, 49, 57 ಈ ವರ್ಷಗಳಲ್ಲಿ ಇವರಿಗೆ ಗೃಹ ನಿರ್ಮಾಣ ಮಾಡುವಂತ ಯೋಗ ಬರುತ್ತೆ. ನಿವೇಶನ ಖರೀದಿ ಮಾಡುವಂತ ಯೋಗ ಇವ್ರಿಗೆ ಬರ್ತದೆ. ಜಮೀನ್ ಖರೀದಿ ಮಾಡುವಂತ ಯೋಗಗಳು ಇವ್ರಿಗೆ ಬರ್ತದೆ. ಆದ್ರೆ ಪ್ರಾಬ್ಲಮ್ ಏನ್ ಗೊತ್ತಾ, ಇವ್ರು ಯಾವ್ದೇ ಮನೆ ಕಟ್ಲಿ ಒಂದ್ ಸಣ್ಣ ಜಗಳ ಇಲ್ಲದೆ ಮುಗಿಯಲ್ಲ. ಯಾಕಂದ್ರೆ ಇವ್ರಿಗೆ ಚತುರ್ಥಾಧಿಪತಿ ಕುಜ, ಲಗ್ನಾಧಿಪತಿ ರವಿ, ಇಬ್ರು ವಾರಿಯರ್ಸ್, ಯುದ್ಧ ಗ್ರಹಗಳೇ ಇವ್ರಿಬ್ರು. ಅದರಿಂದ ಇವರೇ ಜಗಳ ಮಾಡ್ತಾರೆ. ಇಲ್ಲಾಂದ್ರೆ ಇವ್ರ ತರ ಕೆಲಸ ಮಾಡೋರು ಬರ್ತಾರಲ್ಲ, ಅವರೇ ಜಗಳ ಮಾಡ್ತಾರೆ. ಏನೋ ಒಂದು ಕಿರಿಕಿರಿ ಆಗತ್ತೆ ಇವ್ರ ಜೊತೆ, ಸಣ್ಣ ಪುಟ್ಟ ಕಿರಿಕಿರಿ, ಮನಸ್ತಾಪಗಳು, ಜಗಳಗಳು ಮಾಡ್ಕೊಂಡೇ ಇವರು ಗೃಹ ನಿರ್ಮಾಣ ಮಾಡುವಂತ ಒಂದು ಪರಿಸ್ಥಿತಿ ಬರ್ತದೆ. ಆದ್ರೆ ನೋಡಿ, ಇವರ ವಿಷಯದಲ್ಲಿ ಹೇಳೋದಾದ್ರೆ, ಇವ್ರಿಗೆ 4ನೇ ಮನೆ ಅಧಿಪತಿ ಕುಜ ಅಲ್ವಾ. ಚತುರ್ಥೇ ಕುಜ ಮರ್ಕಟ ಕುಲತಿ ನಾದೋತ್ರ ಮಾತೃ ವ್ಯಸನಿ ನಿತ್ಯಂ ಕ್ಷುಣ್ಣಮಾನ ನಿಶಾ ವಿಹರತಿ ಚ
ಹೀನಾಭಿಮಾನೋ ಭವೇತ್. ಇವ್ರಿಗೆ ಜಾತಕದಲ್ಲಿ ಕುಜ ಏನಾದ್ರೂ ಚೆನ್ನಾಗಿಲ್ಲ ಅಂದ್ರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ. ದುಃಖವನ್ನ ನೀಡ್ತಾನಂತೆ. ಸೈಟ್ ತಗೊಂಡ್ಮೇಲೆ, ಮನೆ ತಗೊಂಡ್ಮೇಲೆ ಅತ್ಯಂತ ದುಃಖವನ್ನ ಕೊಡ್ತಾನೆ. ಅದ್ರ ಜೊತೆಗೆ ಚಿಂತೆಯನ್ನ ಕೊಡ್ತಾನೆ. ರಾತ್ರಿ ನಿದ್ದೆಯನ್ನ ಕೊಡಲ್ಲ, ಅಶಾಂತಿಯನ್ನ ಕೊಡ್ತಾನೆ. ಜೊತೆಗೆ ಅಭಿವೃದ್ಧಿಯನ್ನ ಕೊಡಲ್ಲ. ಆ ಮನೆಗೆ ಹೋದ್ಮೇಲೆ ವಿಪರೀತವಾದ ಸಮಸ್ಯೆಗಳು, ತಾಯಿಗೆ ಅನಾರೋಗ್ಯ, ರಕ್ತ ಸಂಬಂಧ ಕಾಯಿಲೆಗಳು, ಹಾರ್ಟ್ ಪ್ರಾಬ್ಲಮ್ಸ್, ಮನೆಯಲ್ಲಿ ಕಲಹ, ವಿವಾಹದ ವಿಚಾರದಲ್ಲಿ ಪ್ರಾಬ್ಲಮ್ಸ್ಗಳು, ಒಂದಲ್ಲ ಒಂದು ಮೇಜರ್ ಪ್ರಾಬ್ಲಮ್ಗಳು ಬರುತ್ತೆ. ಅಕಸ್ಮಾತ್ ಇವ್ರ ಜಾತಕದಲ್ಲಿ ರವಿ ಮತ್ತೆ ಕುಜ ಇಬ್ರು ಚೆನ್ನಾಗಿದ್ರು ಅಂತ ಇಟ್ಕೊಳ್ಳೋಣ, ಪಿತ್ರಾರ್ಜಿತ ಆಸ್ತಿ ಇವ್ರಿಗೆ ಜಾಸ್ತಿ ಸಿಗುತ್ತೆ. ಸರ್ಕಾರದ ಸೈಟ್ ಗಳನ್ನ ತೆಗೆದುಕೊಳ್ಳುವಂತ ಯೋಗ ಬರ್ತದೆ. ಸರ್ಕಾರದಿಂದ ಧನ ಸಂಪಾದನೆ ಮಾಡುವಂತ ಯೋಗ ಇವರಿಗೆ ಬರ್ತದೆ. ಮತ್ತು ಉತ್ಸಾಹ, ಮನೆ ಕಟ್ಟುವಂತದ್ದು ಹೇಗಿರುತ್ತೆ ಅಂದ್ರೆ ಉತ್ಸಾಹದಿಂದ ಮನೆ ಕಟ್ಟೆ ಬಾರ ಎಷ್ಟ ನಿನ್ಗೆ 2 ಸಾವಿರ ತಗೊಳ, ಇನ್ನೊಂದ್ ಸಾವಿರ ತಗೊಳ, ಖುಷಿ ಕೊಡ್ತಾರೆ ಇವರು. ಖುಷಿಯಾಗಿ ಕಟ್ತಾರೆ ಇವರು. 1 ಲಕ್ಷ ನಮ್ಮ ಇದಕ್ಕೆ ಪ್ರಾಜೆಕ್ಟ್ ತಗೊಳ, ಇನ್ನೊಂದ್ 20,000 ತಗೊಳ ಅಂದ್ರೆ ಇವ್ರು ಖುಷಿ ಕೊಡ್ತಾರೆ ಇವರು. ಅದರಿಂದ ಇತರ ಯೋಗಗಳು ಮತ್ತು ಧೈರ್ಯವಾಗಿ ನಿರ್ಧಾರ ಮಾಡುವಂಥದ್ದು, ಆತ್ಮವಿಶ್ವಾಸ ಜಾಸ್ತಿ ಆಗುವಂಥದ್ದು, ದೊಡ್ಡ ದೊಡ್ಡ ಕಟ್ಟಡಗಳನ್ನ ಕಟ್ಟುವಂಥದ್ದು, ದೊಡ್ಡ ದೊಡ್ಡ ಕಮರ್ಷಿಯಲ್ ನ ಕಟ್ಟುವಂತ ಯೋಗ ಕೂಡ ಇವರಿಗೆ ಬರುವಂತ ಯೋಗ. ಈ ಸಿಂಹರಾಶಿಯವರು ಯಾವ್ದು ಚಿಕ್ಕ ಪುಟ್ಟ ಮಾಡಲ್ಲ, ಮಾಡಿದ್ರೆ ದೊಡ್ಡದಾಗೆ ಇರುತ್ತೆ, ಸ್ವಲ್ಪ ಕಿರಿಕಿರಿನೂ ಇರುತ್ತೆ. ರವಿ ಕುಜ ಚೆನ್ನಾಗಿಲ್ಲ ಅಂದ್ರೆ ತುಂಬಾ ಪ್ರಾಬ್ಲಮ್ಗಳು, ಕೆಲಸ ಮುಗಿಯಲ್ಲ, ಅರ್ಧಂಬರ್ಧ ನಿಂತ್ಕೊಬಿಡುತ್ತೆ, ಲಿಟಿಗೇಷನ್ ಆಗುತ್ತೆ, ಮನೆಯವ್ರು ಕೇಸ್ ಹಾಕ್ಬಿಡ್ತಾರೆ, ಪಿತ್ರಾರ್ಜಿತ ಆಸ್ತಿ ಬರಲ್ಲ, ಜಗಳಗಳು, ದುಃಖಗಳು, ಮೇಜರ್ ಪ್ರಾಬ್ಲಮ್ಗಳು ಶುರು ಆಗ್ಬಿಡುತ್ತೆ. ಮತ್ತೆ ಇವ್ರ ಜಾಗ ಇದೆಯಲ್ಲ, ಇವರ ಜಮೀನು, ಇವರು ಮೂಲತಃ ಇರ್ತಾರಲ್ಲ ಇವ್ರ ವಂಶಸ್ಥರು, ಆ ಜಾಗಗಳಲ್ಲಿ ಸರ್ಪ ಸಂಚಾರ ಇರುತ್ತೆ, ಮುನೇಶ್ವರ ಸಂಚಾರ ಇರ್ತದೆ. ಈಗ ಅವ್ರಿಗೆ ಗೊತ್ತಿಲ್ದಲೆ ಅವ್ರ ಜಮೀನಲ್ಲಿ ಏನೋ ಆತರ ಇರುತ್ತೆ. ಶಿವಸುಬ್ರಹ್ಮಣ್ಯನ ಅನುಗ್ರಹ ಇರುವಂತ ಜಮೀನು, ಜಾಗಗಳು, ಅಥವಾ ಇವ್ರ ಜಮೀನಿನ ಅಕ್ಕಪಕ್ಕ ಆ ತರದೊಂದು ಸಂಚಾರ ಕ್ಷೇತ್ರಗಳು ಇರುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಮತ್ತೆ ಇವ್ರಿಗೂ ಕೂಡ ಇವ್ರದ್ದು ಡ್ರೈ ಏರಿಯಾ, ಇವ್ರದ್ದು ತಗೊಳ್ಳುವಂತ ಜಮೀನು ಜಾಗಗಳು ಡ್ರೈ ಲ್ಯಾಂಡ್ ಇರುತ್ತೆ, ಅಥವಾ ಫಸ್ಲು ಅಷ್ಟೊಂದೇನು ಎಕ್ಸ್ಪೆಕ್ಟೇಷನ್ ತರ ಬರಲ್ಲ, ಓಕೆ ಇರ್ತದೆ. ಇವರು ಬಹಳ ಮುಖ್ಯವಾಗಿ ಯಾವೆಲ್ಲ ದಿಕ್ಕುಗಳು ಈ ಸಿಂಹರಾಶಿ ಅವ್ರಿಗೆ ಆಗ್ ಬರುತ್ತೆ ಅನ್ನುವಂತ ವಿಚಾರವನ್ನ ಮಾಡುವಂತ ಸಂದರ್ಭದಲ್ಲಿ ಈ ಮೇಷವೃಶ್ಚಿಕಾಧಿಪತಿ ಆಗಿರುವಂತ ಕುಜ ಇವ್ರಿಗೆ 4ನೇ ಮನೆ ಅಧಿಪತಿ ಆಗ್ಬಿಟ್ಟ. ಅದರಿಂದ ಇವ್ರಿಗೆ ಏನಾಗುತ್ತೆ, ಒಂದು ಪೂರ್ವ ದಿಕ್ಕು ಅತ್ಯಂತ ಶುಭ, 2ನೇ ದಿಕ್ಕು ಬಂದು ದಕ್ಷಿಣ ದಿಕ್ಕು ಅತ್ಯಂತ ಶುಭ. ಜೊತೆಗೆ ಯಾವಾಗಲೂ ಕೂಡ ದಕ್ಷಿಣದಲ್ಲಿ ಖಾಲಿ ಜಾಗ ಬಿಡ್ಬೇಕು, ಉತ್ತರಕ್ಕಿಂತ ಕಮ್ಮಿ ಇರ್ಬೇಕು. ದಕ್ಷಿಣದಲ್ಲಿ ಖಾಲಿ ಜಾಗ ಬಿಟ್ಟು ಮನೆ ಕಟ್ಟಲಿಲ್ಲ ಅಂದ್ರೆ ಆ ಮನೆಗೆ ಹೋದ್ಮೇಲೆ ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ. ಪೂರ್ವದಲ್ಲಿ ಖಾಲಿ ಜಾಗ ಬಿಟ್ಟು ಮನೆ ಕಟ್ಟಬೇಕು. ಪೂರ್ವದಲ್ಲಿ ಒಂದು ದೊಡ್ಡ ಕಿಟಕಿ ಇರ್ಬೇಕು, ದಕ್ಷಿಣದಲ್ಲಿ ಕೂಡ ಚಿಕ್ಕ ಕಿಟಕಿ ಇರ್ಬೇಕು. ಪೂರ್ವ ಮತ್ತು ದಕ್ಷಿಣ ಯಾವುದೇ ತರದ ಲೋಪದೋಷಗಳು ಬರದೇ ಇರುವಂತ ರೀತಿಯಲ್ಲಿ ಗೃಹ ನಿರ್ಮಾಣವನ್ನ ಮಾಡ್ಬೇಕು, ಕಟ್ಟಬೇಕು. ಅಕಸ್ಮಾತ್ ಇವ್ರಿಗೆ ಏನಾದ್ರು ನೋಡಿ, ರವಿ ಕೆಟ್ಟಿದ್ರೆ ಇವ್ರು ಕಟ್ಟುವ ಯಾವುದೇ ನಿವೇಶನ ಅಥವಾ ಮನೆ ಜಮೀನು ಪೂರ್ವ ದೋಷ ಇರ್ತದೆ. ಕುಜ ಚೆನ್ನಾಗಿಲ್ಲ ಅಂದ್ರೆ ದಕ್ಷಿಣ ದಿಕ್ಕು ದೋಷ ಇರ್ತದೆ. ನಿವೇಶನ ಚೆನ್ನಾಗಿದ್ರು ಇವ್ರು ಯಾರ ಕೊಡ್ತಾರಲ್ಲ ಅವರು ದಕ್ಷಿಣ ದಿಕ್ಕಿನ ದೋಷವನ್ನಾಗಿ ಮಾಡ್ತಾರೆ, ಹಂಗೆ ಆಗ್ಬಿಡುತ್ತೆ ಅದು. ಅದಕ್ಕೋಸ್ಕರ ನೀವು ಬಹಳ ಎಚ್ಚರಿಕೆ ತಗೋಬೇಕು. ಮನೆ ಕಟ್ಟುವ ನಿವೇಶನ ಖರೀದಿ ಮಾಡುವ ಮೊದಲು ಒಂದು ವಿಶೇಷವಾಗಿ ಸೂರ್ಯ ಶಾಂತಿ ಹೋಮ, ಕುಜ ಶಾಂತಿ ಹೋಮ, ಶಿವನಿಗೆ ವಿಶೇಷವಾಗಿರುವಂತಹ ಪೂಜೆ, ಮತ್ತೆ 2ನೇದು ಬಂದು ಸುಬ್ರಹ್ಮಣ್ಯನಿಗೆ ವಿಶೇಷವಾಗಿರುವಂತಹ ಸೇವೆ, ಮತ್ತು ವರ್ಷಕ್ಕೊಮ್ಮೆ ಆದ್ರೂ ಕೂಡ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಬರುವಂತ ಕೆಲಸವನ್ನ ಮಾಡಿದ್ರೆ ಗೃಹದ ಕೆಲಸ ಬೇಗ ಮುಕ್ತಾಯ ಆಗುತ್ತೆ, ಮತ್ತು ಯಾವುದೇ ಕಿರಿಕಿರಿ ಟೆನ್ಷನ್ಸ್ ಇಲ್ಲದೆ ಮುಕ್ತಾಯ ಆಗುತ್ತೆ. ಮನೆಯಲ್ಲಿ ಒಂದು ಕುಜನಯಂತ್ರ, ಒಂದು ಸೂರ್ಯನಂತ್ರವನ್ನ ಸ್ಥಾಪನೆ ಮಾಡುವಂಥದ್ದು, ಮತ್ತು ಮಂಗಳವಾರದ ದಿನ ಸುಬ್ರಹ್ಮಣ್ಯನಿಗೆ ಚನ್ನಂಗಿ ಬೇಳೆ, ಕೆಂಪು ಬೇಳೆ, ಆ ಕೆಂಪು ಬೇಳೆ ಮತ್ತು ಬೆಲ್ಲವನ್ನ ಈ ಮಂಗಳವಾರದ ದಿನ ಸುಬ್ರಹ್ಮಣ್ಯ ಸ್ವಾಮಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಬಂದ್ರೆ ಈ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ, ಮತ್ತು ಬೇಗ ಗೃಹ ನಿರ್ಮಾಣ ಮಾಡುವಂತ ಯೋಗ ಕೂಡ ಇವರಿಗೆ ಪ್ರಾಪ್ತಿ ಆಗತ್ತೆ. ಈ ರೀತಿಯಾಗಿ ಇವರು ಗೃಹ ನಿರ್ಮಾಣವನ್ನು ಮಾಡಬೇಕು. ಜೊತೆಗೆ ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಮಂಗಳಾಯ ನಮಃ ಈ ಮಂತ್ರವನ್ನ ಇವರು ಜಪ ಮಾಡುವಂಥದ್ದು ಡೈಲಿ 9 ಬಾರಿ 108 ಬಾರಿ ಜಪ ಮಾಡೋದ್ರಿಂದ ಕೂಡ ಇವರಿಗೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗ್ತದೆ. ಸಿಂಹರಾಶಿಯವರು ಆ ಗ್ರಹ ಚೆನ್ನಾಗಿಲ್ಲ, ಈಗ ಯೋಗ ಅವ್ರಿಗೆ ಯಾವ ದಶೆಯಲ್ಲಿ ಬರ್ಬೋದು ನೋಡಿ. ಸಾಮಾನ್ಯವಾಗಿ ಈ ಸಿಂಹರಾಶಿಯಲ್ಲಿ ಹುಟ್ಟಿರುವಂತವ್ರಿಗೆ ರವಿ ದಶೆ ಇಸ್ ವೆರಿ ಸಪೋರ್ಟಿವ್. ಅದ್ರ ಜೊತೆಗೆ ಬುಧ ದೇಶ ಇಸ್ ವೆರಿ ಸಪೋರ್ಟಿವ್. ಬುಧ ಅಂತೂ ಇವ್ರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡುತ್ತೆ. ಬುಧ ದೇಶದಲ್ಲಿ ಇವರಿಗೆ ಗೃಹ ನಿರ್ಮಾಣ ಯೋಗ, ಧನ ಬರುವಂತ ಯೋಗ ಆಗತ್ತೆ. ಕುಜ ದೇಶದಲ್ಲಿ ಕೂಡ ಇವ್ರಿಗೆ ಅನುಕೂಲ ಆಗುತ್ತೆ, ಮತ್ತು ಆಪ್ಷನಲ್ ಗುರು ದೇಶದಲ್ಲಿ ಕೂಡ ಇವ್ರಿಗೆ, ಗುರು ದೇಶ ಗುರು ಭುಕ್ತಿಲ್ ಕೂಡ ಇವರಿಗೆ ಅನುಕೂಲಗಳು ಆಗುವಂತ ಯೋಗ ಇವರಿಗೆ
ಪ್ರಾಪ್ತಿ ಆಗ್ತದೆ. ಅದರಿಂದ ನೀವೇನ್ ಮಾಡ್ಬೇಕು ಅಂತಂದ್ರೆ ಈ ದಶಾಗಳು ಬಂದಾಗ ಗುರುಬಲ ಇದ್ದಾಗ ಈ ದೇವತಾ ಆರಾಧನೆ ಪೂಜೆಗಳನ್ನ ಮಾಡಿಕೊಂಡು ಇವರು ಗೃಹ ನಿರ್ಮಾಣ ಮಾಡೋದ್ರಿಂದ ಅತ್ಯಂತ ಶುಭ ಫಲಗಳು ಇವರಿಗೆ ಪ್ರಾಪ್ತಿ ಆಗುತ್ತೆ. ಇದು ಸಿಂಹರಾಶಿಯಲ್ಲಿ ಹುಟ್ಟಿರುವಂತವ್ರು ಯಾವ ಏಜ್ ಅಲ್ಲಿ ಗೃಹ ನಿರ್ಮಾಣವನ್ನು ಮಾಡಬೇಕು ಮತ್ತು ಯಾವ ಏಜ್ ಅಲ್ಲಿ ಅವ್ರಿಗೆ ಅನುಕೂಲಗಳಾಗತ್ತೆ ಮತ್ತು ಯಾವ ದಶಾಭುಕ್ತಿ ಯಾವ ಗ್ರಹಸ್ಥಿತಿಗಳಿದ್ದಾಗ ಅನುಕೂಲ ಅನಾನುಕೂಲಗಳಾಗತ್ತೆ ಅನ್ನುವಂಥ ವಿಚಾರವನ್ನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೂ ಕೂಡ ಹೆಚ್ಚಿನ ಮಾಹಿತಿ ಬೇಕು, ಅನುಕೂಲ ಬೇಕು ಮತ್ತು ಇದ್ರ ಬಗ್ಗೆ ತಿಳ್ಕೋಬೇಕು, ಜಾತಕಗಳ ಮುಖಾಂತರ ತೋರಿಸಿ ಮನೆ ಕಟ್ಟಬೇಕು, ಮನೆ ಪ್ಲಾನ್ ಕರೆಕ್ಷನ್ ಮಾಡಬೇಕು ಅಂದ್ರೆ ಖಂಡಿತ ನಮ್ಮನ್ನು ಸಂಪರ್ಕ ಮಾಡ್ಬೋದು ಅಂತ ಹೇಳ್ತಾ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ.